ಹಣೆ ಬರ ಬರ್ಬಿಟ್ಟೈತೆ. ಫುಟ್ಪಾತ್ನಲ್ಲಿ ನಮ್ಮ ಜೀವನ ಅಂತ ಹೇಳ್ಬಿಟ್ಟು ಬೆಂಗಳೂರು ನಮ್ಮ ಕರ್ನಾಟಕ ಎಷ್ಟು ಫುಟ್ಪಾತ್ ಇದೆ. ಪೊಲೀಸ್ ಅವರು ಹೇಳಿದ್ದಾರೆ ಕೊಟ್ಟಿಲ್ಲ ನೋಡು ಅಂತ ಹೇಳ್ತಾರೆ. ನಾನ್ ಕೇಳಿದೆ ಯಾಕೆ ಸರ್ ಹಂಗೆ ಹೇಳ್ತಾ ಇರೋದು ನೀವು ಅಂತ. 10 ರೂಪಾಯಿ 20 ಇಲ್ಲ ನೋಡು ಈಸ್ಕೋ ಅಂತ ಹೇಳ್ತಾರೆ. ಸಂಪಾದನೆ ಮಾಡಿ ಕೊಡೋದು, ನೀವು ತಿನ್ನೋದು. ನೀವು ಬೆಂಗಳೂರನ್ನ ಕ್ಲೀನ್ ಮಾಡಿಬಿಡ್ತೀನಿ, ಇಡೀ ಬೆಂಗಳೂರನ್ನ ಸ್ವಚ್ಛ ಮಾಡ್ತೀನಿ ಅಂತ ಹೊರಟಿದ್ದಂಥ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಒಂದಿಲ್ಲೊಂದು ಕಡೆ ನಿತ್ಯ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. GBA ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಈಗಾಗಲೇ ಶಿವಾಜಿನಗರದ ರಸಲ್ ಮಾರ್ಕೆಟ್ ಏರಿಯಾ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿತ್ತು. ಹಾಗಾದರೆ ಈ GBA ಒತ್ತುವರಿ ತೆರವಿನ ಬಳಿಕ, ಅಂದರೆ ಈ ಪಾದಾಚಾರಿ ಮಾರ್ಗದ ಒತ್ತುವರಿ ತೆರವಿನ ಬಳಿಕ ಶಿವಾಜಿನಗರ ಈಗ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ನೀವೇನೀಗ ದೃಶ್ಯಾವಳಿಗಳಲ್ಲಿ ಇದನ್ನು ನೋಡ್ತೀರಾ, ಇದು ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದ ರಸ್ತೆ, ರಸಲ್ ಮಾರ್ಕೆಟ್ ಮುಂಭಾಗದ ರಸ್ತೆ. ಇಲ್ಲಿ ನೋಡ್ಬೋದು ನೀವೀಗ 2 ಮಾರ್ಗ ಇದೆ. ಒಂದು ಕಡೆ ಕಂಪ್ಲೀಟಾಗಿ ಅಂಗಡಿಗಳಿಲ್ಲ. ಈಗ ಇನ್ನೊಂದು ಕಡೆ ಲೆಫ್ಟಲ್ಲಿ ನನ್ನ ಕ್ಯಾಮರಾಮನ್ ನಿಮಗೆ ಅದನ್ನು ಪ್ಯಾನ್ ಮಾಡಿ ಕೂಡ ತೋರಿಸ್ತಾರೆ. ಲೆಫ್ಟಲ್ಲಿ ಕಂಪ್ಲೀಟಾಗಿ ಜನತೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ವಾಹನಗಳು ಕೂಡ ಇದು ಒನ್ ವೇ ಆಗಿರೋದ್ರಿಂದ ಕಂಪ್ಲೀಟಾಗಿ ಬರ್ತಾ ಇದೆ. ಲೆಫ್ಟ್ ಸೈಡಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ತಾ ಇಲ್ಲ. ಆದರೆ ಅದನ್ನೇ ನಿಮಗೆ ಪ್ಯಾನ್ ಮಾಡಿ ರೈಟ್ಗೆ ತೋರಿಸೋದಾದರೆ, ರೈಟ್ಗೆ ಒಂದಿಷ್ಟು ಅಂಗಡಿಗಳು ಮತ್ತೆ ಅಲ್ಲಲ್ಲಿ ಹುಟ್ಕೊಳ್ತಾ ಇದೆ. ಅಲ್ಲಲ್ಲಿ ಪಾದಾಚಾರಿ ಮಾರ್ಗಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಇನ್ನೊಂದು ಭಾಗದಲ್ಲಿ ಇತ್ತೀಚೆಗಷ್ಟೇ ಈ ಭಾಗದಲ್ಲಿ ಗೋಡೆ ಕುಸಿದು ಹೋಗಿತ್ತು. ಶಿವಾಜಿನಗರದ ಏನು ಬೌರಿಂಗ್ ಆಸ್ಪತ್ರೆಯ ಮುಂಭಾಗದ ಗೋಡೆ ಕುಸಿದು ಸುಮಾರು ಸಾಕಷ್ಟು ಜನ 6-7 ಜನ ಸಾವನ್ನಪ್ಪಿದ್ರು. ನೀವಲ್ಲಿ ಲೆಫ್ಟಲ್ಲಿ ನನ್ನ ಕ್ಯಾಮ್ರಾಮನ್ ತೋರಿಸ್ತಾರೆ, ಕೆಲವು ಆ್ಯಂಬುಲೆನ್ಸ್ಗಳು ಕೂಡ ನಿಂತಿದ್ದಾವೆ. ಆ ಭಾಗದಲ್ಲಿ ಈಗ ಕಂಪ್ಲೀಟಾಗಿ ತಗಡಿನ ಶೀಟ್ಗಳನ್ನು ಹಾಕಿ ಅಲ್ಲಿ ಬಂದ್ ಮಾಡಲಾಗಿದೆ ತಾತ್ಕಾಲಿಕವಾಗಿ. ನೀವು ನೋಡ್ಬೋದು ಲೆಫ್ಟಲ್ಲಿ ದೊಡ್ಡ ಆಸ್ಪತ್ರೆ, ಇದು ಬೌರಿಂಗ್ ಆಸ್ಪತ್ರೆ ಕಾಣಿಸ್ತಾ ಇದೆ. ಬೌರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ ಒನ್ ವೇನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಬಲಭಾಗದಲ್ಲಿ ಅಲ್ಪ ಸ್ವಲ್ಪ ಅಲ್ಲಲ್ಲೇ ಕೆಲವು ಅಂಗಡಿಗಳನ್ನು ಈಗ ಇಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಪಾಲಿಕೆ ಎಷ್ಟೇ ಪ್ರಯತ್ನ ಪಟ್ಟರು ಬೆಂಗಳೂರು ಕೇಂದ್ರ ಪಾಲಿಕೆಯ ವ್ಯಾಪ್ತಿಗೆ ಬರುತ್ತಿದ್ದು. ಇಲ್ಲಿ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಹಲ್ಲೆ ಕೂಡ ಆಗಿತ್ತು. ಅಧಿಕಾರಿಗಳಿಗೇನೆ ಹೊಡೆದು ಕಳಿಸ್ಬಿಟ್ಟಿದ್ರು, ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಕಳಿಸುವಂತಹ ಪ್ರಯತ್ನ ಆಗಿತ್ತು. ಇನ್ನು ಕೆಲವರು ಬೀದಿ ವ್ಯಾಪಾರಿಗಳ ದೃಷ್ಟಿಯಿಂದ ನೋಡಿದರೆ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಜೀವನ ನಡೆಸೋದಕ್ಕಾಗ್ತಾ ಇಲ್ಲ, ಮನೆ ಮಂದಿಯನ್ನು ಸಾಕೋದಕ್ಕಾಗ್ತಾ ಇಲ್ಲ, ಊಟಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ಬೀದಿ ಅಂಗಡಿಗಳನ್ನು ಇಲ್ಲಿ ಅಧಿಕಾರಿಗಳು ಬಂದು ಓಡಿಸಿದ್ರು ಕೂಡ ನಾವು ಅನಿವಾರ್ಯವಾಗಿ ಅಂಗಡಿಗಳನ್ನು ಇಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಶಿವಾಜಿನಗರ ಕ್ಲೀನ್ ಆದಂಗೆ ಕಾಣಿಸ್ತಾ ಇದೆ. ನಿಮಗೆ ಅಂಥ ಏನು ದಟ್ಟಣೆ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಈ ಮಾರ್ಗದಲ್ಲಿ ಒಂದಿಷ್ಟು ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಯಾವುದೇ ಅಂಗಡಿಗಳನ್ನು ಇಡಬಾರ್ದು, ಮತ್ತು ಹಾಗೆ ಅಂಗಡಿಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ಅದನ್ನು ಒಂದು ಬಾರಿ ಮಾತ್ರ ಇರಬೇಕು ಅನ್ನೋದನ್ನು ಕೂಡ ಕೆಲವರು ಹೇಳ್ತಾರೆ. ಆದರೆ ಈ ಏರಿಯಾದಲ್ಲಿ ಏನು ಗೋಡೆ ಬಿದ್ದಿತ್ತು ಅದನ್ನು ಕೂಡ ರಿಪೇರಿ ಮಾಡುವಂಥ ಕೆಲಸ ಆಗಿಲ್ಲ. ಹಾಗಾಗಿ ಅಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಜನರಿಗೆ ಕಷ್ಟ ಆಗುತ್ತೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಅವರ ಅಳಲೇನು, ಅವರೇನು ಹೇಳ್ತಾರೆ ಅದನ್ನೆಲ್ಲ ಕೇಳೋದಾದರೆ ನಾನು ಒಬ್ಬೊಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಅವರು ನನ್ನ ಜೊತೆ ಹೀಗೆ ಮಾತಾಡ್ತಾ ಹೇಳ್ತಾಯಿದ್ರು, ಒಂದಿಷ್ಟು ಜನ ಕಷ್ಟ ಆಗುತ್ತೆ ಸರ್, ಮನೆಗೆ ಹೊಟ್ಟೆಪಾಡಿಗೆ ಕಷ್ಟ, ಜೀವನಕ್ಕೆ ಕಷ್ಟ, ಅನಿವಾರ್ಯವಾಗಿ ನಾವು ಹೀಗೆ ಅವ್ರು ಏನೇ ಬೇಡ ಹೇಳಿದ್ರು ತಂದು ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಬೀದಿ ವ್ಯಾಪಾರಿಗಳು ಹೇಳ್ತಾರೆ. ಜೀವನ ನಡೆಸೋಕ್ಕೋಸ್ಕರ ಇಟ್ಕೊಳ್ತೀವಿ ಅಂತ ಹೇಳ್ತಾರೆ. ಅಮ್ಮ, ನಿಮಗೆ ಇಲ್ಲಿ ಇಡಬಾರ್ದು ಅಂತ ಸೂಚನೆ ಇದೆ, ಆದರೂ ತಂದಿಟ್ಟಿದ್ದೀರಿ. ಆದರೂ ತಂದಿಟ್ಟಿದ್ದೀರಿ ಅಂದರೆ ಇದು ಬಿಟ್ಟರೆ ನಮ್ಗೆ ಯಾವುದು ಇಲ್ವಲ್ಲ. ಇದು ಬಿಟ್ಟರೆ ನಮ್ಗೆ ಯಾವುದು ಇಲ್ಲ. ನಮಗೆ ಕೆಲಸ ಬರಲ್ಲ, ನಮಗೆ ಯಾರು ಕೆಲಸ ಕೊಡಲ್ಲ. ಈ ವಯಸ್ಸಿನಲ್ಲಿ ಯಾರು ಕೊಡ್ತಾರೆ ನಮಗೆ ಕೆಲಸ? ಯಾರು ಕೊಡಲ್ಲ. ಏನು ಮಾಡೋಕ್ಕಾಗಲ್ಲ. ಇದು ನಮಗೆ ಇದು ಹಣೆ ಬರ ಬರ್ಬಿಟ್ಟೈತೆ. ಫುಟ್ಪಾತ್ನಲ್ಲಿ ನಮ್ಮ ಜೀವನ ಅಂತ ಹೇಳ್ಬಿಟ್ಟು ಇದು ನೋಡಿ, ಇದು ಮೋದಿ ಮಾಡೋದು ಕೆಲಸ. ಇದು ಯಾಕೆ ಅಂದರೆ ಮೋದಿ ಮಾಡೋದು ಕೆಲಸ. ಇದು ಮುಸ್ಲಿಮ್ಸು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಡಿವೈಡ್ ಮಾಡಿ ಅದೆಲ್ಲ ಕಿತ್ತಾಕಿ ಅಂತ. ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ಮೋದಿ ಹೆಂಗ್ ಮಾಡ್ತಾರಮ್ಮ? ಕೃಷ್ಣ ಬೈರೇಗೌಡರು ಅವ್ರು ಮಾಡಲ್ಲ, ಅವ್ರು ಮಾಡ್ತಾ ಇಲ್ಲ. ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ಇವಾಗ ಕಾಂಗ್ರೆಸ್ ಕೃಷ್ಣ ಬೈರೇಗೌಡರು ಏನು ಮೋದಿ ಏನು ಮಾಡ್ತಾರೆ? ಕಾಂಗ್ರೆಸ್ಸೇ. ಇವಾಗ ನೋಡಿ, ಬೆಂಗಳೂರು ನಮ್ಮ ಕರ್ನಾಟಕ ಎಷ್ಟು ಫುಟ್ಪಾತ್ ಇದೆ, ಎಷ್ಟು ಫುಟ್ಪಾತ್ ಇದೆ. ಜಯನಗರ್ ಹೋಗಿ, ವಿಜಯನಗರ್ ಹೋಗಿ, ಎಲ್ಲ ಇದೆ, ಎಲ್ಲ ಹಾಕೊಂಡಿದ್ದಾರೆ. ಅಲ್ಲೆಲ್ಲ ಹೊಡಿಯಲ್ವಾ? ಹೊಡೆದಿದ್ದಾರೆ, ತಿರ್ಗಿ ಹಾಕಿದ್ದಾರೆ. ಅಲ್ಲಿ ಯಾವುದು ಅದು, ಇಲ್ಲಿ ನೋಡಿ ವಿಡಿಯೋ ಇಲ್ಲ ಬನಶಂಕರಿ ಬಸ್ ಸ್ಟಾಪ್. ಇಲ್ಲಿ ಬಸ್ ನಿಂತ್ಕೊಂಡಿದೆ, ಬಸ್ನಲ್ಲಿ ಜನ ನಿಂತಿದ್ದಾರೆ, ಲೈನಾಗಿ ಹಾಕೊಂಡಿದ್ದಾರೆ. ನಾನು ವಿಡಿಯೋ ಹಿಡ್ಕೊಂಡು ಬಂದಿದ್ದೀನಿ. ಮೊನ್ನೆ ಹೋಗಿದ್ದೆ ನಾನು ಸೋಮವಾರ ಹೋಗಿ ನೋಡಿದ್ರೆ
ಈ ಸೈಡು ಆ ಸೈಡು ತಿರ್ಗಾ ನೋಡಿದ್ರೆ ಆ ಮೆಟ್ರೋ ಕಟ್ಟೈತೆ, ಮೆಟ್ರೋ ಪಕ್ಕದಲ್ಲೇ ಕಸ ಅದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ವಾ? ಅದೇ ತಾನೇ ಮಾಡಬೇಕು. ಅಂದ್ರೆ ನೀವು ಹೇಳ್ತಾ ಇರೋದೇನು ಶಿವಾಜಿನಗರ ಮಾತ್ರ ಟಾರ್ಗೆಟ್? ಏನು ಶಿವಾಜಿನಗರ್ ಅಲ್ಲ, ನಮ್ಮ ಫುಟ್ಪಾಟೇ ಶಿವಾಜಿನಗರ್. ಅಂದ್ರೆ ಶಿವಾಜಿನಗರ್ ಫುಟ್ಪಾಟ್ನಲ್ಲಿ ಎಷ್ಟು ಜನ ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೋದು. ಯಾಕೆ ಹಿಂಗ್ ಮಾಡ್ತಾರೆ? ಯಾಕೆ ಹಿಂಗೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು ಕಾರಣ ಇದೆ. ಏನ್ ಇವಾಗ ಏನಂದ್ರೆ ಇವಾಗ ಬಸ್ ಸ್ಟಾಪ್ನಲ್ಲಿ ಮಾರ್ಕೆಟ್ನಲ್ಲಿ 2 ವೀಲರು ಎಲ್ಲ ಕಾರ್ಗಳು ಎಲ್ಲ ನಿಂತೈತೆ ಆ ಜಾಮಿಯಾ ಮಸ್ಜಿದ್ ಹತ್ರ. ಅದು ಕಾಸು ಬರುತ್ತೆ 1 ಅವರ್ಗೆ ಇಷ್ಟು ಅಂತ ಹೇಳ್ಬಿಟ್ಟು. ಆ ಟಾರ್ಗೆಟ್ಗೆ ಎಲ್ಲ ಪಾರ್ಕಿಂಗ್ ಮಾಡಬೇಕು, ಎಲ್ಲ ಇದು ಮಾಡಬೇಕು, ಅದು ಮಾಡ್ಬೇಕಂತ ಜಾಗ ಖಾಲಿ ಮಾಡ್ತಾ ಇರೋದು. ನೀವು ಕಾಸು ಕೊಡಲ್ವಾ? ಇವಾಗ ನಾವಂದ್ರೆ ಕಾಸು ಕೊಡ್ತೀವ? ನಾವು ಯಾರಿಗೂ ಕಾಸು ಕೊಡಲ್ಲ. ಯಾರು ಬಂದು ಈಸ್ಕೊಳ್ಳೋದಿಲ್ಲ, ಯಾರು ಬಂದು ಈಸ್ಕೊಳ್ಳಲ್ಲ, ಯಾರು ಬಂದು ಕಾಸು ತಗೊಳ್ಳಲ್ಲ. ಇವಾಗ ನೋಡಿ ಪೊಲೀಸವ್ರು ಇದ್ದಾರೆ, ಪೊಲೀಸವರು ಭಾನುವಾರ ಬರ್ತಾರೆ. ಭಾನುವಾರ ಬಂದರೆ ನಿನ್ನೆ ಭಾನುವಾರ ಪೊಲೀಸವ್ರು ಹೇಳಿದ್ದಾರೆ ಕೊಟ್ಟಿಲ್ಲ ನೋಡು ಅಂತ ಹೇಳ್ತಾರೆ. ನಮ್ಮ ಅಣ್ಣ ಹಾಕಿದ್ದಾರೆ, ಅಲ್ಲಿ ನೈಟಿ ವ್ಯಾಪಾರ ಹಾಕಿದ್ದಾರೆ. ನಾನು ಕೇಳಿದೆ ಯಾಕೆ ಸರ್ ಹಂಗೆ ಹೇಳ್ತಾ ಇರೋದು ನೀವು ಅಂತ. 10 ರೂಪಾಯಿ 20 ಇಲ್ಲ ನೋಡು ಈಸ್ಕೊ ಅಂತ ಹೇಳ್ತಾರೆ. ಸಂಪಾದನೆ ಮಾಡಿ ಕೊಡೋದು, ನೀವು ತಿನ್ನೋದು. ನೀವು ಎಂತ ಹೇಳಿ? ಅದು ಯಾರಾದ್ರು ಕೇಳೋರು ಇದ್ದಾರಾ? ಯಾರು ಕೇಳೋರು ಇಲ್ಲ. ನಾನು ಕೇಳ್ತಾ ಇದ್ದೀನಿ, ನಮಗೆ ಎಲ್ಲರೂ ಬೇಕು, ಮುಸ್ಲಿಮ್ಸು ಬೇಕು, ಹಿಂದೂಗಳು ಬೇಕು, ಎಲ್ಲರೂ ಬೇಕು. ನಮಗೆ ಎಲ್ಲರೂ ಬೇಕು. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು, ನಮಗೆ ಇಲ್ಲಿ ಜಾಗ ಇಲ್ಲ. ನಮಗೆ ಫುಟ್ಪಾಟ್ನಲ್ಲಿ ಆಗ್ಬಿಡ್ದು ಅಂದರೆ ನಾವು ಎಲ್ಲೋಗ್ಬೇಕು ಹೇಳಿ? ಕೇರ್ ಮಾರ್ಕೆಟಲ್ಲೂ ಎಲ್ಲ ಹೊಡಿತಾ ಇದ್ದಾರೆ, ಎಲ್ಲ ಹಾಕಿದ್ದಾರೆ. ಕೇರ್ ಮಾರ್ಕೆಟು ಇವಾಗ ಸೈಡ್ನಲ್ಲಿ ಹಾಕಿ ಅಂತಾರೆ. ಅದು ಸೈಡ್ನಲ್ಲಿ ಇರೋದು, ಪೆಟ್ಟಿ ಅಂಗಡಿ ಸೈಡ್ನಲ್ಲಿ ಎಲ್ಲ ಇರೋದು. ಯಾಕೆ ಎಷ್ಟು ವರ್ಷದಿಂದ ಇದೆ? ಯಾಕೆ ನಿಮಗೆ ಕಾಣಿಸಿಲ್ವಾ? ಆವಾಗ ಕಾಣಿಸಿಲ್ವಾ? ಇವಾಗ ಎಲ್ಲ ಹೊಡೆದಾಕಿದ್ದೀರಲ್ಲ, ಅವರೆಲ್ಲ ಎಲ್ಲಿ ಹೋಗ್ಬೇಕು? ಬಿಡಿ, ಅವರು ದುಡ್ಡು ಎಲ್ಲ ಮಾಡ್ಕೊಂಡಿದ್ದಾರೆ, ಇದು ಮಾಡಿದ್ದಾರೆ. ಅದು ಸೈಡಾಗಿರೋದು ನೀವು ಹೊಡೆದಿದ್ದೀರಾ, ಅದು ತಪ್ಪಲ್ವಾ? ಒಬ್ರು ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ನಿಮಗೆ ಅದು ಕರೆಕ್ಟಾಗಿ ಆಗುತ್ತಾ? ಅದು ಸರಿ. ನೀವು ನಿಮ್ಮ ಅಂಗಡಿ ಹೆಚ್ಚಿದಾರ ಅಂತ ಮೋದಿ ಅವ್ರಿಗೆ ಬೈದ್ರೆ ಹೆಂಗೆ? ಯಾಕೆಂದ್ರೆ ಅದು ಮೋದಿ ಅವ್ರು ಬೈತಾ ಇಲ್ಲ, ಮೋದಿ ಅವ್ರು ಒಳ್ಳೇದಾಗ್ಬಿಟ್ಟಿದ್ದಾರೆ. ಅವ್ರು ಮಾಡೋದ್ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಮೋದಿ ರೀತಿ ಕಾಂಗ್ರೆಸ್ ಆಗ್ಬಿಟ್ರು ಅಂತ. ಇವಾಗ ಹೆಂಗೆ ಅಂದ್ರೆ ಇವಾಗ ಮೋದಿ ಅವರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಇವಾಗ ಚೆನ್ನಾಗಿ ಅವ್ರ ಹೆಸರು ತಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಇವಾಗ ನಮ್ಮ ಕಾಂಗ್ರೆಸ್ ಇದೆ. ಇವಾಗ ನಾವು ಕರ್ನಾಟಕದಲ್ಲಿ ನಮ್ಮ ತಮಿಳ್ನಾಡು, ಆಂಧ್ರ ಸ್ಟೇಟು, ಕೇರಳ ಎಲ್ಲ ಕಾಂಗ್ರೆಸ್ ಬಂದೈತೆ. ಇವಾಗ ಕಾಂಗ್ರೆಸ್ ಬರಬೇಡ್ದು, BJP ಬರಬೇಕು ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡ್ತಾ ಇರೋದು. ಈ ಫುಟ್ಪಾಟ್ ಅವ್ರಿಗೆ ತೊಂದರೆ ಕೊಟ್ರೆ ಎಲ್ಲ ಜನ BJP ಹೋಗ್ಬಿಡ್ತಾರೆ. ನೀವೆಲ್ಲ ಬಿಜೆಪಿ ಹೋಗ್ತೀರಾ? ಹೋಗಲ್ಲ, ನಾವು ಕಾಂಗ್ರೆಸ್ ಏನೇ. ಮತ್ತೆ ನಿಮ್ಮ ಕಾಂಗ್ರೆಸ್ ಅವರು ಎತ್ತಿದಲ್ಲ ನಿಮ್ಮನ್ನ? ಕಾಂಗ್ರೆಸ್ ಅವರು ಎತ್ತಿದ್ದಾರೆ, ನಾವು ಜಗಳ ಮಾಡ್ತೀವಿ. ಅವ್ರು ಓಟ್ ಕೇಳಕ್ ಬರ್ತಲ್ಲ ನೋಡಿ. ಅಧಿಕಾರ ಬಂದಿರೋದೇ ನಮ್ಮಿಂದ, ಅವರು ಸೀಟ್ನಲ್ಲಿ ಕುತ್ಕೊಂಡಿರೋದೇ ನಮ್ಮಿಂದ. ಅವ್ರಿಗೆ ಸೀಟ್ ಹೆಂಗೆ ಸಿಕ್ತು? ನಮ್ಮ ಪಬ್ಲಿಕ್ಕಿಂದ, ನಮ್ಮಿಂದ. ನಾವು ಓಟ್ ಹಾಕಿದ್ರೇನೆ ನೀವು ಸೀಟ್ ಮೇಲೆ ಕುತ್ಕೊಳ್ಳೋದು. ನಾವು ಓಟ್ ಹಾಕಿದ್ರೆ ನೀವು ಬಿರಿಯಾನಿ ತಿನ್ನೋದು. ನಾವು ಓಟ್ ಹಾಕಿಲ್ಲ ಅಂದ್ರೆ ನೀವೇನಿದೆ ನಮ್ಮಂಗೆನೆ ನೀವು ಕಷ್ಟಪಡಬೇಕು. ನಿನ್ನೆ ಕೇರ್ ಮಾರ್ಕೆಟ್ ಅಲ್ಲೆಲ್ಲ ಹೇಳ್ತಾ ಇದ್ರು ಜನ, ನಾವು ಕಾಂಗ್ರೆಸ್ಸಿಗೆ ಮಾತ್ರ ಇನ್ನು ಓಟ್ ಹಾಕಲ್ಲ, ಬಿಜೆಪಿಗೆ ಹಾಕ್ತೀವಿ. ಇಲ್ಲ, ಹಾಕ್ತಾರೆ. ಅದು ಜನಾಗೆ ಟಾರ್ಗೆಟ್ ಕೊಡ್ತಾ ಇರೋದು, ಜನಾಗೆ ಈ ತರ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಮ್ಮ ಸಿದ್ದರಾಮಯ್ಯ ಅವ್ರು ಇದ್ರಲ್ಲ, ಏನಾದ್ರು ಆಯ್ತಾ? ಏನಾದ್ರು ಮಾಡಿದ್ರ ಅವರು? ಸಿದ್ದರಾಮಯ್ಯ ಇದ್ದಾಗ ಏನು ಸಮಸ್ಯೆ ಇಲ್ಲ. ಈಗ ಯಾರು ಬಂದ್ಮೇಲೆ ಸಮಸ್ಯೆ? ಡಿ ಕೆ ಶಿವಕುಮಾರ್ ಬಂದಿದ್ದೇನೆ, ಎಲ್ಲ ಅವರೇನೆ. DK ಶಿವಕುಮಾರ್ ಎಲ್ಲರಿಗೂ ಬೀದಿ ಪಾಲ್ ಮಾಡಿಬಿಟ್ರು. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮಾಡಿ, ದುಡ್ಡವ್ರಿಗೆ ಮಾಡಿ, ಸೌಕರ್ಯಗಳಿಗೆ ಮಾಡಿ. ಈ ಬಡವ್ರಿಗೆ ಏನಕ್ಕೆ ಮಾಡ್ತೀರಾ ನೀವು? ಬಡವ್ರಿಗೆ ಹೇಳಿ, ನ್ಯಾಯ ಕೊಡಿ. ಅವ್ರು ಏನು ಹೇಳ್ತಾರೆ? ಹೆಣ್ಮಕ್ಳು ಏನು ಸತಾಯಿಸ್ಬೇಡ್ದು, ಹೆಣ್ಮಕ್ಳು ಯಾವಾಗಲೂ ಫಸ್ಟ್ ಆಗಿರ್ಬೇಕು, ಹೆಣ್ಮಕ್ಳು ಚೆನ್ನಾಗಿರ್ಬೇಕು. ಇಲ್ಲಿ ಕೇಳಿ, ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಯಾವಾಗಲೂ ಹೆಣ್ಮಕ್ಳು ಮುಂದೆ ಇರಬೇಕು ಅಂತ ಹೇಳ್ತಾರೆ DK ಶಿವಕುಮಾರ್. ಹೆಣ್ಮಕ್ಳು ಇಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಫುಟ್ಪಾಟ್ನಲ್ಲಿ. ಏನು ಮಾಡ್ತಾ ಇದ್ದೀರಾ ನೀವು ಹೆಣ್ಮಕ್ಳನ್ನ? ಏನು ಸುಲಭ ಮಾಡ್ತೀರಾ ನೋಡಿ? ನಮಗೆ ಮನೆ ಇಲ್ಲ, ಸ್ವಂತ ಮನೆ ಕೊಡಿ ನೋಡೋಣ. ತಗೊಳ್ಳಿ, ನಾನು ಆಧಾರ್ ಕಾರ್ಡು, ID ಕಾರ್ಡು ಎಲ್ಲ ಕೊಡ್ತೀನಿ, ನೋಡ್ಕೊಳ್ಳಿ. ನನ್ನ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಗೆ ಇದ್ದೀನಿ, ಮನೆ ಕೊಡಿ. ಇದುವರೆಗೂ ಯಾರಾದರೂ MLA ಅವ್ರಿ, ಕೌನ್ಸಿಲರ್ ಇಲ್ಲಿ ಯಾರಾದರೂ ಇಲ್ಲಿ? ನಿಮ್ಮವರೇ MLA ಇದಾರಲ್ಲ, ರಿಜ್ವಾನ್ ಅರ್ಷದ್, ಈಗ ಮಂತ್ರಿ ಕೂಡ ಆಗಿದ್ದಾರೆ. ಅವ್ರಿಗೆ ಏನು ಹೇಳ್ತಾರೆ ಅವರು? ಸರ್, ಅವ್ರು ಏನು ಹೇಳ್ತಾರೆ ಸರ್? ಅವ್ರು ಏನು ಹೇಳೋಕ್ಕಾಗಲ್ಲ ಸರ್. ಅವರಿಂದ ದೊಡ್ಡವ್ರು ಇವಾಗ DK ಶಿವಕುಮಾರ್ ಇದ್ದಾರೆ. ಅವ್ರು ಏನಾದರೂ ನಮ್ಮ ಕಡೆ ನಮಗೆ ಇದು ಸುಲಭ ಮಾಡಿದ್ರೆ ಅವ್ರಿಗೆ ಇದು ಮಾಡಿಬಿಡ್ತಾರೆ, ತೊಂದರೆ ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ ಸರ್? ಅವ್ರು ಮಾಡೋಕ್ಕಾಗಲ್ಲ. ಅವರು ನ್ಯಾಯದಿಂದ ಹೋಗ್ಬೇಕು. ಅವರು
ಇವಾಗ ಹೈಕೋರ್ಟ್ ಇದು ಅದು ಬಂದಿದೆ ಅಂತ ಹೇಳ್ತಾರಲ್ಲ ಸುಪ್ರೀಂ ಕೋರ್ಟಿಂದ ಎಲ್ಲರೂ ನೀವು ಬೈತಾ ಇರೋದು ಯಾರಿಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಹಂಗಾರೆ? ಡಿ ಕೆ ಶಿವಕುಮಾರ್ಗೆ ಬೈತಾ ಇಲ್ಲ, ನಾನು ಯಾರಿಗೂ ಬೈತಾ ಇಲ್ಲ. ನೀವು ಸೀಟ್ ಮೇಲೆ ಕುತ್ಕೊಂಡಿದ್ದೀರಲ್ಲ, ಇವಾಗ ನೀವು ಮೀಟಿಂಗ್ ಹೊಡ್ಕೊಳ್ತೀರಾ, ನನಗೆ ಆ ಸೀಟ್ ಬೇಕು, ನಿನಗೆ ಈ ಸೀಟ್ ಬೇಕು, ನನಗೆ ಇದು ಬೇಕು ಅಂತ. ನಮಗೂ ಕೇಳಪ್ಪ, ನಮಗೂ ಕೇಳಿ. ನಾವು ಓಟ್ ಹಾಕಿದ್ದಕ್ಕೆ ತಾನೇ ನೀವು ಕುತ್ಕೊಂಡಿರೋದು. ಜಾಗ ತೋರಿಸಿ ಅಂತ. ಹಾಂ, ನಮಗೆ ಜಾಗ ತೋರಿಸಿ ವ್ಯಾಪಾರ ಮಾಡಕ್ಕೆ ಕೊಡಿ. ಇಲ್ಲಿ ನೋಡಿ, ಇಷ್ಟೊಂದು ಅಗಲ ಇದೆ ಫುಟ್ಪಾಟು, ಇಲ್ಲಿ ನಾವು ಸೈಡಾಗಿ ಹಾಕ್ಕೊಂಡಿದ್ದೀವಿ, ಇಷ್ಟು ಜನ ಓಡಾಡ್ತಾರೆ. ಒಂದು ಕೆಲಸ ಮಾಡಿ, ನೀವು ನ್ಯೂಸ್ ಹಿಡಿತೀರಲ್ಲ, ಪಬ್ಲಿಕ್ಗೆ ಕೇಳಿ, ನಿಮಗೆ ಫುಟ್ಪಾಟ್ ಬೇಕಾ, ಅಂಗಡಿಗಳು ಬೇಕಾ ಅಂತ. ಅದು ಕೇಳಿ, ಎಷ್ಟು ಜನ ಡಿವೈಟ್ ಹೇಳ್ತಾರೆ, ಅದು ಆಮೇಲೆ ತೀರ್ಮಾನ ತಗೊಳ್ಳಿ. ನಮಗಿಲ್ಲಿ ಸಮಸ್ಯೆ ಆಗ್ತಾ ಇದೆ, ಮನೆಯಲ್ಲಿ ಆಹಾರ ಇಲ್ಲ, ಊಟಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬೀದಿ ಬದಿಯಲ್ಲಿ ಅಂಗಡಿಗಳನ್ನು ಹಾಗೆ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಜನ ನಡ್ಕೋದಕ್ಕೇನು ಸ್ವಲ್ಪ ಜಾಗ ಇದೆ, ಕೆಲವರು ಅನಿವಾರ್ಯವಾಗಿ ಇಡ್ತೀವಿ ಇದೆ ಬೀದಿಯಲ್ಲಿ, ನಮ್ಮ ಜೀವನ ಇದೆ, ಬೀದಿನೇ ನಮ್ಮ ಜೀವನ, ಫುಟ್ಪಾತೇ ನಮ್ಮ ಜೀವನ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕೆ ಆರ್ ಮಾರುಕಟ್ಟೆ ಮತ್ತು ಈ ಶಿವಾಜಿನಗರ ಏರಿಯಾ ಸ್ವಲ್ಪ ಮಟ್ಟಿಗೆ ಈ ರೀತಿ ತೊಂದರೆ ಕಾಣಿಸ್ತಾ ಇದೆ. ಅನಿವಾರ್ಯವಾಗಿ ಇಡ್ತೀನಿ, ನಾವು ಇನ್ನೇನು ಮಾಡೋದಪ್ಪ ಅನ್ನೋದು ಬೀದಿ ವ್ಯಾಪಾರಿಗಳ ಮಾತು. ಒಟ್ಟಾರೆಯಾಗಿ ನೋಡಿದ್ರೆ ಏನು ಕೃಷ್ಣ ಬೈರೇಗೌಡ ಅವರು ಕ್ಲೀನ್ ಮಾಡಬೇಕು ಅಂತ ಹೊರಟಿದ್ರು ಬೆಂಗಳೂರನ್ನು, ಅದು ಒಂದು ಮಟ್ಟಿಗೆ ಸಾಧ್ಯ ಆಗ್ತಾ ಇದ್ರು ಕೂಡ ಮತ್ತೆ ಅಲ್ಲಲ್ಲಿ ಅಂಗಡಿಗಳು ಬರ್ತಾ ಇದೆ. ಮತ್ತು ಈ ಬೋರ್ಡ್ಗಳನ್ನು ಕೂಡ ನೋಡ್ಬೋದು, ಇಲ್ಲಿ ಪ್ರಕಟಣೆ ಕೂಡ ಇದೆ, ಪಬ್ಲಿಕ್ ಅನೌನ್ಸ್ಮೆಂಟ್ ಇದೆ. ಆದರೂ ಕೂಡ ಅನಿವಾರ್ಯವಾಗಿ ಒಟ್ಟಾರೆ ಜನರು ಹೇಳೋದೇನು ಅಂತಂದರೆ, ನಮ್ಮ ಜೀವನದ ದೃಷ್ಟಿಯಿಂದ ನಾವು ಪೊಲೀಸರು ಬಂದು ಅಂಗಡಿಯನ್ನು ಎತ್ತಿಸಿದ್ರು ಕೂಡ ಅನಿವಾರ್ಯವಾಗಿ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರ ಮೇಲೇ ಆರೋಪವನ್ನು ಮಾಡ್ತಾ ಇದ್ದಾರೆ, ನಾವು ಹಫ್ತಾ ಕೊಟ್ಟಿಲ್ಲ ಅಂತಂದರೆ ಪೊಲೀಸರು ನಮ್ಮ ಅಂಗಡಿಯನ್ನು ಎತ್ತಿಸ್ತಾರೆ ಅನ್ನುವ ಆರೋಪ ಕೇಳಿಸ್ತಾ ಇದೆ. ಮತ್ತು ಕಟು ಶಬ್ದಗಳಲ್ಲಿ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಒಟ್ಟಾರೆ ಈ ಏರಿಯಾದಲ್ಲಿ ಅಂದರೆ ಬೌರಿಂಗ್ ಆಸ್ಪತ್ರೆ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆ ಏರಿಯಾದಲ್ಲಿ ಮತ್ತೆ ಅಂಗಡಿಗಳು ಕಾಣಿಸ್ಕೊಳ್ತಾನೆ ಇದ್ದಾವೆ. ಅದೇನೇ ಪ್ರಯತ್ನ ಪಟ್ಟರು, ಪಾಲಿಕೆ ಅದೇನೇ ಪ್ರಯತ್ನ ಮಾಡಿದರೂ ಕೂಡ ಅಂಗಡಿಗಳು ಮತ್ತೆ ಇಲ್ಲಿ ತಲೆ ಎತ್ತಾನೆ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.